ನಮಸ್ಕಾರ. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗವರಪು. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸರ್ಕಲ್. ಯಾರು ಕೆಲವು ಕಾಮಾಂಧರನ್ನ, ಕೊಲೆಗಡುಕರನ್ನ, ಅತ್ಯಾಚಾರಿಗಳನ್ನ ಸೇವ್ ಮಾಡಬೇಕು, ಬಚಾವ್ ಮಾಡಬೇಕು ಅಂತ ಅನ್ಕೊಂಡಿದ್ರು, ಅಥವಾ ಆ ಕೃತ್ಯಗಳನ್ನ ಎಸಗಿದ್ರು, ಧರ್ಮಸ್ಥಳದಲ್ಲಿ, ಧರ್ಮಸ್ಥಳ ಗ್ರಾಮದಲ್ಲಿ ಅವರೆಲ್ಲರೂ ಸಹ ಸ್ವಲ್ಪ ನಿರಾಳ ಆಗಿದ್ರು. ಯಾಕೆ ಅಂದ್ರೆ ಆ ಉತ್ಖನನ ಕೆಲಸ ಮುಗಿದೋಗಿತ್ತಲ್ಲ, ಆ ಹೆಣಗಳನ್ನ ತೋಡಿ ಹುಡುಕಿ ತೆಗೆಯೋದು ಮುಗಿದೋಗಿತ್ತಲ್ಲ. ಎರಡೇ ಕಡೆ ಸಿಕ್ಕಿದ್ದು ಅನ್ನುವಂಥದ್ದನ್ನ ಗೃಹ ಮಂತ್ರಿಗಳು ಸಹ ಸದನದ ಒಳಗೆ ನಿಂತ್ಕೊಂಡು ಹೇಳ್ಬಿಟ್ರಲ್ಲ. ಒಂದು ಕಡೆ ಮೂಳೆಗಳು, ಒಂದೇ ಒಂದು ಕಡೆ ಅಸ್ಥಿ ಪಂಜರ ಸಿಕ್ಕಿದೆ ಅಂತ. ಅದನ್ನೇನೋ ಒಂದು ಸಬೂಬು ಹೇಳಿ ಏನೋ ಒಂದು ಕತೆ ಕಟ್ಟಿ ಅದನ್ನ ಮುಗಿಸ್ಬಿಡ್ಬೋದು. SIT ಕತೆ ಮುಗೀತು, ಕ್ಲೀನ್ ಚಿಟ್ ನಮಗೆ ಅಂತ ಆರಾಮಾಗಿದ್ದಂಗಿದ್ರು ಸ್ವಲ್ಪ ದಿನ. ಅದೇ ಜೋಶಲ್ಲಿ ಆ ಕಾಮಾಂಧರು, ಕೊಲೆಗಡುಕರು, ರೇಪಿಸ್ಟ್ಗಳು, ಏನೇನೋ ದೌರ್ಜನ್ಯಗಳನ್ನು ಮಾಡಿರುವವರ ಹತ್ರ ಎಂಜಲು ಕಾಸು ತಿಂದಿರುವಂತಹ ಮಾಧ್ಯಮಗಳು ಸಹ ಇದು ಬುರುಡೆ ಗ್ಯಾಂಗ್, ಆರೋಪ ಮಾಡಿರೋರೇ ಕೇಡಿಗಳು, ಅವರು ಫಾರಿನ್ ಫಂಡ್ ತಗೊಂಡು ಧರ್ಮಸ್ಥಳ ಕ್ಷೇತ್ರಕ್ಕೆ ಕೆಟ್ಟ ಹೆಸರು ತರೋದಕ್ಕೆ ಇದೆಲ್ಲವನ್ನು ಮಾಡಿದರೆ, ಒದ್ದು ಒಳಗಾಕ್ರಿ ಅವ್ರನ್ನೆಲ್ಲಾರನು ಅಂತಂದ್ರು. ಅಷ್ಟೊತ್ತಿಗೆ SIT ಅವರು ಚಿನ್ನಯ್ಯನ ಅರೆಸ್ಟ್ ಮಾಡಿದ್ರು. ಚಿನ್ನಯ್ಯನ ಅರೆಸ್ಟ್ ಮಾಡಿದ ತಕ್ಷಣ ಈ ಮಾಧ್ಯಮಗಳಿಗೆ ಇನ್ನೂ ಕೊಂಬು ಬಂದ್ಬಿಡ್ತು. ನೋಡ್ರಿ ಅರೆಸ್ಟ್, ಇನ್ನು ಒಬ್ಬೊಬ್ಬರೇ ಅರೆಸ್ಟ್, ಒಬ್ಬರನ್ನು ಬಿಡೋದಿಲ್ಲ, ಎಲ್ಲ ಷಡ್ಯಂತ್ರ, ಇದು ಬುರುಡೆ ಗ್ಯಾಂಗ್ ಅಂತ ಶುರು ಮಾಡಿಕೊಂಡ್ರು. ಆದ್ರೆ ನಾನು ಪ್ರತಿ ವಿಡಿಯೋದಲ್ಲಿ ಹೇಳ್ತಾ ಇರೋದು, ಚಿನ್ನಯ್ಯನ ಅರೆಸ್ಟ್ ಇನ್ನೆವಿಟೇಬಲ್, ಅದಾಗಲೇಬೇಕಿತ್ತು. ಯಾಕೆಂದ್ರೆ ತಾನು ಊತ್ ಹಾಕಿದ್ದೀನಿ ಹಣಗಳನ್ನ ಅಂತ ತಾನೇ ಒಪ್ಕೊಂಡ್ಮೇಲೆ ಆ ಅಪರಾಧ ಕೃತ್ಯದಲ್ಲಿ ಅವನು ಸಹ ಸಹಭಾಗಿ ಅಲ್ವಾ, ಅವನು ಸಹ ಆರೋಪಿ ಆಗ್ತಾನಲ್ವಾ. ಮತ್ತೆ ಆತನನ್ನು ಅರೆಸ್ಟ್ ಮಾಡಲೇಬೇಕು, ಆತನನ್ನು ಅರೆಸ್ಟ್ ಮಾಡಲೇಬೇಕಿತ್ತು, ಮಾಡಿದ್ದಾರೆ. ಆದ್ರೆ ಗೋಧಿ ಮಾಧ್ಯಮ ಹಂಗ ತೋರಿಸ್ಲಿಲ್ಲ. ಅವನು ಸುಳ್ಳು ಹೇಳಿದ್ದಕ್ಕೆ ಅರೆಸ್ಟ್ ಮಾಡಿದ್ದಾರೆ, ಅವನು ಷಡ್ಯಂತ್ರದ ಭಾಗ ಅರೆಸ್ಟ್ ಮಾಡಿದ್ದಾರೆ ಅಂತ ಕಥೆಗಳು ಕಟ್ಕೊಂಡು ಬಂದ್ರು. ಆದ್ರೂ ಒಂದು ನಿರಾಳತೆ ಇತ್ತು. ಅಗಿಯೋ ಕಾರ್ಯಕ್ರಮ ಎಲ್ಲ ಮುಗಿಸ್ಕೊಂಡ್ಬಿಟ್ರು. ಇನ್ಮೇಲೆ ನಮ್ಮ ದಣಿಗಳಿಗೆ, ನಮ್ಮ ದೊರೆಗಳಿಗೆ, ನಮಗೆ ಎಂಜಲ್ ಕಾಸು ಬೀಸಾಕೋರಿಗೆ ಏನು ತೊಂದರೆ ಆಗಲ್ಲ, ಇನ್ನೊಂದಷ್ಟು ಎಕ್ಸ್ಟ್ರಾ ಎಂಜಲ್ ಕಾಸು ಹಾಕಿಸ್ಕೋಬಹುದು ನಾವು ಅನ್ಕೊಂಡಿದ್ರು. ಆದ್ರೆ ಒಂದು ದೊಡ್ಡ ಟ್ವಿಸ್ಟ್ ಸಿಕ್ತಲ್ಲ ಒಂದು ವಾರದ ಹಿಂದೆ. ವಿಠ್ಠಲ್ ಗೌಡ, ಸೌಜನ್ಯ ಅವರ ಮಾವ, ಅವರು ಈ ಕೇಸ್ ಒಳಗಡೆ ಬರುವಂತಹ ಸನ್ನಿವೇಶ ನಿರ್ಮಾಣ ಆಯಿತು. ಯಾಕೆಂದ್ರೆ ಆ ಚಿನ್ನಯ್ಯನ ಕೇಳಿದ್ರು, ನೀನು ಮೊಟ್ಟ ಮೊದಲಿಗೆ ಸ್ಟೇಷನ್ಗೆ ಬಂದಾಗ ಒಂದು ಬುರುಡೆ ತಗೊಂಡು ಬಂದಿದ್ದಲ್ಲಪ್ಪ, ಅದು ಯಾರು ಕೊಟ್ರು ನಿನಗೆ ಅಂತ. ಆ ಚಿನ್ನಯ್ಯ ವಿಠ್ಠಲ್ ಗೌಡ ಹೆಸರು ಹೇಳುತ್ತ. ವಿಠ್ಠಲ್ ಗೌಡನ ಕರೆಸಿ ಕೇಳಿದ್ದಕ್ಕೆ, ಹೌದು ನಾನೇ ಹುಡುಕಿ ತಂದು ಕೊಡೋಕೆ ತಗೊಂಬಂದು ಕೊಟ್ಟಿದ್ದು, ಅವನು ಬಂದಿದ್ದ, ಒಟ್ಟಿಗೆ ತಗೊಂಡು ಬಂದು ಕೊಟ್ಟಿದ್ದೀವಿ. ಯಾಕೆಂದ್ರೆ ಒಂದು ಸಾಕ್ಷಿ ಇಲ್ಲದೆ ಅಷ್ಟು ದೊಡ್ಡ ಆರೋಪ ಮಾಡಿದ್ರೆ ನೀವ್ಯಾರು ತನಿಖೆ ಮಾಡಲ್ಲ, ಸಾಕ್ಷಿಯಾಗಿ ಒಂದು ಬುರುಡೆ ತಗೊಂಡು ಹೋಗೋಣ ಅಂತ ಅನ್ನಿಸ್ತು ನಮಗೆ, ನಾವು ತಗೊಂಡ್ ಬಂದ್ವಿ. ಹೌದಾ, ನಡಿ, ಎಲ್ಲಿ ಸಿಕ್ತು ನಿಮ್ಗೆ ಆ ಬುರುಡೆ, ತೋರ್ಸ ನಡಿ ಅಂತ ಬಂಗ್ಲೆಗುಡ್ಡೆಗೆ ಹೋದ್ರು. ಬಂಗ್ಲೆಗುಡ್ಡೆಯಲ್ಲಿ ಈ ಹಿಂದೆನೆ ಚಿನ್ನಯ್ಯ ಒಂದ್ಸಲ ಕರ್ಕೊಂಡೋಗಿ SITನ ಅಲ್ಲಿ ಉತ್ಖನನ ಮಾಡಿದ್ದ, ಅಲ್ಲೊಂದಷ್ಟು ಮೂಳೆಗಳು ಸಿಕ್ಕಿದಾವೇನು ಅಂತ ಮಾಹಿತಿ ಇದೆ. ಅದೇ ಜಾಗಕ್ಕೆ ಮತ್ತೆ ವಿಠ್ಠಲ್ ಗೌಡ ಎಂಟ್ರಿ. ವಿಠ್ಠಲ್ ಗೌಡ ಜೊತೆ SIT ಅವರು ಹೋದಾಗ ವಿಠ್ಠಲ್ ಗೌಡನೇ ವಿಡಿಯೋ ಮಾಡಿ ಹೇಳಿರೋದು. ಅದಾದ ನಂತರ ಇಲ್ಲಿ ಸುಮಾರು 8 ಜನರ ಅಸ್ಥಿ ಪಂಜರಗಳು ಕಾಣಿಸ್ಕೊಂಡವು. ಈ ತಲೆಬುರುಡೆ ಎಲ್ಲಿ ಸಿಕ್ತು ಅಂತ ಹೋಗಿ ಮೇಲ್ಮೇಲ್ ಕೆದಕಿದ್ದಕ್ಕೇನೆ 8 ಅಸ್ಥಿ ಪಂಜರಗಳು, ಅದರಲ್ಲಿ ಒಂದು ಸಣ್ಣ ಮಗುವಿನ ಅಸ್ಥಿ ಪಂಜರವು ಸಿಕ್ಕಿದೆ, ಜೊತೆಗೆ ವಾಮಾಚಾರ ಮಾಡಿರುವಂತಹ ಲಕ್ಷಣಗಳಿರುವಂತಹ ವಸ್ತುಗಳು ಸಿಕ್ಕಿದ್ದಾವೆ ಅಂತ. ಆಮೇಲೆ SIT ಫುಲ್ ಟೆನ್ಷನ್ ಆಯ್ತು. ಮತ್ತೆ ಅಗಿಯುವಂತಹ ಸನ್ನಿವೇಶ ನಿರ್ಮಾಣ ಆಗಿಯೇ ಹೋಯ್ತು. ಅಗಿಯಲೇಬೇಕಾದ ಸನ್ನಿವೇಶ ಬಂದ್ಬಿಡ್ತು. ಯಾಕಂದ್ರೆ ಮೇಲ್ಮೇಲ್ ತೋಡಿದ್ದಕ್ಕೆ 5 ರಿಂದ 8 ಸಿಕ್ಕಿದೆ ಅಂತ ಹೇಳಲಾಗ್ತಿದೆಯಲ್ಲ, ಅಷ್ಟು ಸಿಕ್ಕಿದ ಮೇಲೆ ಒಳಗಡೆ ಎಷ್ಟಿರಬಹುದು ಅನ್ನುವಂತಹ ಅನುಮಾನ SITಗೆ ಬರಲೇಬೇಕು. ಸರಿಯಾದ ತನಿಖೆ ಮಾಡ್ತಿರುವಂತಹ ಯಾವುದೇ ತಂಡಕ್ಕೆ ಬರಲೇಬೇಕು. SITಗೆ ಬಂತು. ಪ್ರಣವ್ ಮುಖರ್ಜಿ ಅವರು ಒಂದು ನಿರ್ಧಾರಕ್ಕೆ ಬರಲೇಬೇಕಾಯ್ತು. SIT ತಂಡದ ಜೊತೆ ಪೂರ್ತಿ ದೊಡ್ಡ ಮೀಟಿಂಗ್ ಒಂದು ಮಾಡಿದ್ರು. ಆ ನಂತರ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರನ್ನ ನಿನ್ನೆ ಭೇಟಿ ಮಾಡಿದ್ದಾರೆ ಮೊಹಾಂತಿ. ಎಲ್ಲ ವಿವರಿಸಿರ್ತಾರೆ, ಏನೇನಾಯ್ತು, ಎತ್ತಾಯ್ತು, ಹೇಗಾಯ್ತು ಅಂತ. ಮತ್ತು ಪರ್ಮಿಷನ್ ಕೇಳಿರ್ತಾರೆ. ಅಂದ್ರೆ ಅಫಿಷಿಯಲ್ ಆಗಿ ಪರ್ಮಿಷನ್ ತಗೊಳ್ಳೋ ಅವಶ್ಯಕತೆ ಇಲ್ಲ. ಯಾಕಂದ್ರೆ SIT ನೇಮ್ಸ್ ಇರೋದೇ ಏನೇನು ಮಾಡಬೇಕೋ ಎಲ್ಲ ಮಾಡಿ ಅಂತ. ಆದ್ರೂ ಒಂದು ಮಾತು ಹೇಳಿರ್ತಾರೆ, ಮಾಡಬಹುದಾ ಉತ್ಖನನ ಮತ್ತೆ ಮಾಡೋ ಅವಶ್ಯಕತೆ ಇದೆ ಅಂತ. ಅದಕ್ಕೆ ಎಸ್ ಅನ್ನುವಂತಹ ಉತ್ತರ ಸಿಕ್ಕಿದೆ ಅನ್ನುವ ಮಾಹಿತಿ ಬರ್ತಾ ಇದೆ. ಅದೇ ಮಾಹಿತಿಯನ್ನ ಅಥವಾ ಅದೇ ರೀತಿಯಾದಂತಹ ವಿವರಣೆಯನ್ನ ಗೃಹ ಮಂತ್ರಿಗಳಿಗೂ ಸಹ ಮೊಹಾಂತಿ ಅವರು ಕೊಟ್ಟಿರ್ತಾರೆ, SIT ಮುಖ್ಯಸ್ಥರು. ಈಗ ಇವತ್ತು ನಾಳೆನೋ
ಎನಿ ಡೇ ಎನಿ ಮೂಮೆಂಟ್, ಯಾವುದೇ ಕ್ಷಣ ಮತ್ತೆ ಉತ್ಖನನ ಶುರುವಾಗುತ್ತೆ, ಮತ್ತೆ ಹೆಣಗಳನ್ನ ತೋಡೋದು ಶುರುವಾಗುತ್ತೆ. ಈ ಬಾರಿ ತೋಡ್ತಾ ಇರೋದು ಬಂಗ್ಲೆಗುಡ್ಡೆ ಮೇಲ್ಮೇಲೆ ಸಿಗ್ತಾ ಇರುವಂತಹ ಜಾಗದಲ್ಲಿ ಒಳಗಡೆ ಎಷ್ಟಿರಬಹುದು, ಏನಿರಬಹುದು. ಈಗ ಈ ದೊಡ್ಡ ದೊಡ್ಡ ತಲೆಗಳೆಲ್ಲ ಯಾರಿದ್ರಲ್ಲ, ಟಿವಿ ಮುಂದ್ಗಡೆ ಕೂತ್ಕೊಂಡು, ಕ್ಯಾಮ್ರಾ ಮುಂದೆ ಕೂತ್ಕೊಂಡು ಸಿಕ್ಕಾಪಟ್ಟೆ ಬುರುಡೆ ಗ್ಯಾಂಗ್ ಅಂತಿದ್ರ, ಅವ್ರಿಗೆ ಟೆನ್ಷನ್ ಶುರುವಾಗೋಯ್ತು. ಅರೆ ಎಲ್ಲ ಮುಗಿದು ಹೋಗಿತ್ತು ಅನ್ಕೊಂಡ್ರೆ ಈಗ ಮತ್ತೆ ಮೊದಲಿಂದ ಆರಂಭ ಆಗ್ತಿದೆಯಲ್ಲಪ್ಪ. ಅದಕ್ಕೆ ಅದ್ರ ಬಗ್ಗೆ ಹೆಚ್ಚಿಗೆ ಮಾತೇ ಆಡ್ತಿಲ್ಲ. ಮತ್ತೆ ಒಳಗಡೆ ಭಯನೂ ಇದೆ. ಎಂಜಲ್ ಕಾಸ್ ತಿಂದುಬಿಟ್ಟಿದೀವಿ, ನಾವು ಬೊಗಳೋದನ್ನು ನಿಲ್ಸಕ್ಕಾಗೋದಿಲ್ಲ. ಆದ್ರೆ ಇದರಲ್ಲಿ ಏನಾದ್ರೂ ದೊಡ್ಡದಾಗಿ ಹೊರಗಡೆ ಬಂದು ಅವರೇ ಸಿಗಾಕೊಂಡ್ರೆ, ನಮಗೆ ಎಂಜಲ್ ಕಾಸ್ ಹಾಕ್ತಿರೋರೇ ಸಿಗಾಕೊಂಡ್ಬಿಟ್ರೆ ನಮ್ಮ ಗತಿ ಏನು? ನಾವು ಲಾಕ್ ಆಗ್ಬಿಡ್ತೀವಲ್ಲ, ಏನ್ ಮಾಡೋದು ಈಗಂತ ಇಬ್ಬಂದಿತನದಲ್ಲಿ ನರಳ್ತಾ ಇದ್ದಾರೆ ಈ ಗೋಧಿ ಮಾಧ್ಯಮದವರು. ಮೋಹಂತಿ ಅವರ ತಂಡ ಉತ್ಖನನ ಮಾಡೋದು ಆಲ್ಮೋಸ್ಟ್ ಫಿಕ್ಸ್ ಆಗಿದೆ ಅನ್ನುವಂತಹ ಮಾಹಿತಿ ಬರ್ತಾ ಇದೆ. ವಿಠಲ್ ಗೌಡನು ಜೊತೆಲಿ ಇಟ್ಕೊಂಡೆ ಸ್ಥಳಗಳನ್ನು ಗುರುತಿಸಿ ಅಲ್ಲೆಲ್ಲ ಉತ್ಖನನ ನಡೆಸ್ತಾರೆ. ಆ ಗುಡ್ಡದಲ್ಲಿ ದೊಡ್ಡ ಮಟ್ಟದಲ್ಲಿ ಉತ್ಖನನ ನಡೆಯುತ್ತೆ ಅಂತ ಹೇಳಲಾಗ್ತಿದೆ. ಆ ಗುಡ್ಡದಲ್ಲಿ ಈ ಹಿಂದೆ ಸಿಕ್ಕಿದ ರೀತಿಯಲ್ಲೇ ದೊಡ್ಡ ಮಟ್ಟದಲ್ಲಿ ಸಿಕ್ಕಿಬಿಟ್ರೆ ಕೇಸು ಬೇರೆ ದಿಕ್ಕಿಗೆ ಹೋಗುತ್ತೆ, ವ್ಯಾಪ್ತಿನೇ ದೊಡ್ಡದಾಗ್ಬಿಡುತ್ತೆ, ಸಾಕಷ್ಟು ಜನಕ್ಕೆ ಸಮಸ್ಯೆಗಳಾಗ್ತವೆ. ಅವರನ್ನ ರಕ್ಷಣೆ ಮಾಡಬೇಕು ಅಂತ ಅವ್ರ ಎಂಜಿಲ್ ಕಾಸಲು ಬದುಕ್ತಿರೋರಿಗೂ ಸಹ ಅದು ಉಲ್ಟಾ ಹೊಡೆಯೋ ಸಾಧ್ಯತೆ ಇರುತ್ತೆ, ಅವರಿಗೂ ಸಹ ಶಿಕ್ಷೆ ಆಗೋ ಸಾಧ್ಯತೆಗಳಿರ್ತವೆ. ಯಾವ ರೀತಿ ಅವರು ಟಿವಿಗಳಲ್ಲಿ ಕೂತ್ಕೊಂಡು ಸುಳ್ಳು ಹೇಳಿದ್ರಲ್ಲ, ಆರೋಪ ಮಾಡ್ತಿರೋರ್ನೇ ಅರೆಸ್ಟ್ ಮಾಡಿ ಅವರೇ ಷಡ್ಯಂತ್ರಿಗಳು, ಅವರೇ ಕುತಂತ್ರಿಗಳು ಅಂತೆಲ್ಲ, ಅದು ಉಲ್ಟಾ ಆಗತ್ತೆ. ಯಾರು ರಕ್ಷಣೆಗೆ ನೀವು ನಿಂತಿದ್ರಲ್ಲ, ನೀವು ಷಡ್ಯಂತ್ರಿಗಳು, ನೀವು ಕುತಂತ್ರಿಗಳು ಅನ್ನೋ ರೀತಿ ಆಗತ್ತೆ. ಅವ್ರಿಗೂ ಸಹ ಸರಿಯಾಗಿ ಬೀಳುತ್ತೆ. ಹಾಗಾಗಿ ಅವರಿಗೂ ಭಯ ಇದೆ. ಅಲ್ಲಿ ಏನೇನು ಅಲ್ಕಟ್ಟು ಕೆಲಸಗಳನ್ನ ನಡೆಸಿರಬಹುದು, ಯಾರ್ಯಾರು ನಡೆಸಿರಬಹುದು, ಅವರಿಗೂ ಸಹ ಈಗ ಡವ 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 ಅಂತ ಪಡ್ಕೊಳ್ತಿರುತ್ತೆ. ಅದೇ ಇದಿಷ್ಟು ಈಗ SIT ವಿಚಾರದಲ್ಲಿ, ಧರ್ಮಸ್ಥಳ SIT ವಿಚಾರದಲ್ಲಿ ಆಗಿರುವಂತಹ ಬೆಳವಣಿಗೆಗಳು. ಉತ್ಖನನ ಶುರುವಾದರೆ ಏನೆಲ್ಲ ಡೆವಲಪ್ಮೆಂಟ್ಸ್ ಆಗುತ್ತೆ, ಏನೇನಾಗುತ್ತೆ, ಅದೆಲ್ಲದರ ಬಗ್ಗೆ ನಿಮಗೆ ಸಾಕಷ್ಟು ಎಷ್ಟೆಲ್ಲ ನಮಗೆ ಮಾಹಿತಿ ಬರ್ತಿರುತ್ತೋ ಅಷ್ಟನ್ನು ಸಹ ನಿಮ್ಮ ಮುಂದೆ ನಿರ್ಭೀತಿಯಿಂದ ನಿಷ್ಪಕ್ಷಪಾತವಾಗಿ ಇಡುವಂತಹ ಪ್ರಯತ್ನವನ್ನು ಮಾಡ್ತೀವಿ ಅಷ್ಟೇ. ಸೊ ಇಂತಹದೇ ವಿಶೇಷ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸರ್ಕಲ್. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗವರಪ್ಪು.